ಚಂದನ ಗಾಬರಿಯ ಧ್ವನಿಯಲ್ಲಿ ಇಲ್ಲ ಇಲ್ಲ, ಆರ್ಡರ್ ಮಾಡ್ತಿಲ್ಲ. ಹೇಳಿದ್ದು ಅಷ್ಟೇ. ನೀವು ಸಂಜೆ ಬರುವಾಗ ಒಂದು ಮಾತು ಹೇಳಿದ್ರಿ ಅಲ್ವಾ? ನೀನು ನನ್ನ ಜವಾಬ್ದಾರಿ ಎಂದು. ಗಂಡು ಹೆಣ್ಣು ಇಬ್ಬರು ಸಮಾನರು ಎಂದು ಹೇಳ್ತಾರಲ್ವಾ? ಹಾಗಿದ್ಮೇಲೆ ನೀವು ಕೂಡ ನನ್ನ ಜವಾಬ್ದಾರಿ. ಇದನ್ನೆಲ್ಲ ನಾನು ನೋಡಿಕೊಳ್ಬೇಕಲ್ವಾ? ನಿಮ್ ಜೀವನದಲ್ಲಿ ಏನೇ ಹೇಳು ಬೀಳು ಎಂತ ಪರಿಸ್ಥಿತಿ ಬಂದ್ರು ನಿಮ್ ಜೊತೆ ನಿಂತು ನಿಮ್ಮನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಎಂಥದೇ ಕ್ಷಣವಾಗಿರ್ಲಿ ನಿಮ್ ಜೊತೆಗೆ ನಿಲ್ಲುತ್ತೇನೆ ಎಂದಿದ್ದಳು. ಅವನ ಹೆಗಲಿಗೆ ಹಣೆ ಕೊಟ್ಟು. ಗೌತಮ್, ನೀನ್ ಯಾವಾಗ ಇಷ್ಟು ದೊಡ್ಡವಳಾದೆ? ನನ್ಗೆ ನನ್ನ ನಾಲಾಯಕ್ ಬೇಕು. ಅದು ಸರಿ, ನಿಮ್ಮತ್ತೆ ಏನು ಬುದ್ಧಿ ಹೇಳಿ ಕಳಿಸಿದ್ದಾರೆ? ನೆನಪಾದಾಗ ಕೇಳಿದ್ದ ಚಂದನ. ಅದು ಹೇಳ್ಬೇಡ ಎಂದಿದ್ದಾರೆ. ನಿಮ್ಗೆ ಹೇಳಲಾ ಬೇಡ್ವಾ? ಕೇಳಿದ್ದಳು. ಗೌತಮ್, ನೋಡು, ಏನೇ ವಿಷಯ ಇದ್ದರೂ ನೀನ್ ನನ್ನೊಂದಿಗೆ ಮುಕ್ತವಾಗಿ ಹೇಳಿಕೊಳ್ಬೇಕು. ನಮ್ಮಿಬ್ಬರ ನಡುವೆ ಯಾವುದೇ ತೆರೆ ಇರಬಾರ್ದು. ನನಗೆ ನಿನಗೆ ಸಂಬಂಧಪಟ್ಟ ವಿಷಯವಾಗಿದ್ದರೆ ಹೇಳು, ತಪ್ಪಿಲ್ಲ ಅಂದಿದ್ದ. ಚಂದನ, ಅದು ನಿಮ್ಗೆ ತುಂಬಾ ಕೋಪ ಅಂತೆ. ನೀವು ತುಂಬಾ ಹೊರಟ್ರಂತೆ. ಅವನೇನಾದ್ರೂ ನಿಂಗೆ ಬೇಜಾರಾಗುವ ಹಾಗೆ ನಡೆದುಕೊಂಡ್ರೆ ಅದನ್ನು ಮನಸ್ಸಿಗೆ ಹಾಕಿಕೊಳ್ಬೇಡ. ಮೊದಲು ಅವನು ಹೇಳಿದಂತೆ ಕೇಳಿ ಪೂರ್ತಿ ಒಲಿಸಿಕೊಂಡು ತಾಳ್ಮೆಯಿಂದ ನಿನ್ನ ಕಡೆ ಮಾಡಿಕೊ. ಆಮೇಲೆ ಅವನೇ ನಿನ್ನ ಹಿಂದೆ ಹಿಂದೆ ಬರ್ತಾನೆ. ನೀನು ಹೇಳಿದ ಹಾಗೆ ಕೇಳ್ತಾನೆ ಎಂದರು. ಪರವಾಗಿಲ್ಲ, ದೊಡ್ಡ ಸ್ಕೆಚ್ ಹಾಕಿದ್ದಾರೆ. ಅದಕ್ಕೆ ನೀನೇನಂದೆ? ಕುತೂಹಲದಿಂದ ಕೇಳಿದ್ದ. ಅದು ಆಗಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅದು ಯಾವಾಗ್ಲೂ ಜಾನಿ ನಿಮ್ಮ ಹಿಂದೆ ಹಿಂದೆ ಬರ್ತಾನೆ ಅಂತಿದ್ರಲ್ಲ ಮೊದಲೆಲ್ಲ. ಅದಕ್ಕೆ ಜಾನಿ ನಿಮ್ಮ ಹಿಂದೆ ಹಿಂದೆ ಬರುತ್ತದಲ್ಲ, ಹಾಗೆ ನಾನಾ ಅಂತ ಕೇಳಿದೆ. ಅತ್ತೆ, ಹಾಗೇ ಬರ್ತಾನೆ. ಈಗ ಹೋಗು, ಬೇಗ ಕೋಪ ಮಾಡಿಕೊಳ್ತಾನೆ ಎಂದರು ಎಂದಿದ್ದಳು ಸಮಾಧಾನವಾಗಿ. ಇಡಿಯಟ್, ಮರುಕ್ಷಣವೇ ರೇಗಿದ್ದ. ಈಗೇನಾಯ್ತು? ಇಷ್ಟೊಂದು ಚೆನ್ನಾಗಿದ್ರಲ್ಲ. ಅಂದ್ರೆ ನಾನು ಜಾನಿ ಒಂದೇನಾ? ನಾನೆಲ್ಲಿ ಹಾಗೆ ಹೇಳಿದೆ? ಅದು ನನ್ನ ಹಿಂದೆ ಹಿಂದೆ ಬಂದಂತೆ ನಾನು ನಿನ್ನ ಹಿಂದೆ ಹಿಂದೆ ಬರ್ಬೇಕಾ? ಅತ್ತೆ ಸೊಸೆ ಇಬ್ಬರು ಕನಸು ಕಾಣಿ. ನಾನು ಗೌತಮ್ ವರ್ಮ, ಯಾರನ್ನು ಕ್ಯಾರ್ ಮಾಡಲ್ಲ. ನಂಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ, ನೆನಪಿರ್ಲಿ. ಅದಕ್ಕೆ ಅತ್ತೆ ಅವನಿಗೆ ವಿರುದ್ಧವಾಗಿ ಏನು ಹೇಳ್ಬೇಡ ಕೂಗಾಡ್ತಾನೆ. ತಾಳ್ಮೆಯಿಂದ ನಿನ್ನ ದಾರಿಗೆ ತಗೋ ಅಂದ್ರು. ನಾನ್ ತಾಳ್ಮೆಯಿಂದ ತಾನೇ ಇಷ್ಟೊತ್ತು ಮಾತನಾಡಿದೆ? ಕೇಳಿದಳು, ಮುಖದಲ್ಲಿ ಪ್ರಶ್ನೆ ಹೊತ್ತು ಕುಳಿತವಳ ನೋಡುತ್ತಾ. ನಾರ್ಮಲ್ ಆಗಿದಾಗಲೇ ನಿನ್ನನ್ನು ನೋಡ್ತಾ ದೂರ ಇರಲು ಆಗೋಲ್ಲ. ಅಂಥದ್ರಲ್ಲಿ ಮುಖ ಹೀಗಿಟ್ಟುಕೊಂಡರೆ ದೂರ ಉಳಿಯುವುದು ಕಷ್ಟ. ಹೇಳುತ್ತಲೇ ತನ್ನ ಮೇಲೆ ಸೆಳೆದುಕೊಂಡವನು. ನಾಲಾಯಕ್, ಇಷ್ಟು ಹತ್ತಿರವಿದ್ದು ನಿನ್ನಿಂದ ದೂರ ಇರುವುದು ಕಷ್ಟ. ನಿನ್ಗೂ ಹೀಗೆ ಅನಿಸ್ತಾ ಇಲ್ವಾ? ಮುಂಗುರುಳ ಸರಿಸುತ್ತಾ ಕೇಳಿದ. ಅನಿಸುತ್ತೆ. ಬೆಳಗಿನಿಂದ ಸಂಜೆವರೆಗೂ ನಿಮ್ಮ ನೆನಪಿನಲ್ಲಿರುವುದು ಕೂಡ ಚೆನ್ನಾಗಿರುತ್ತೆ. ಕಾಯುವ ಒಂದೊಂದು ಕ್ಷಣಗಳ ನಿರೀಕ್ಷೆ, ನೀವು ಮನೆಗೆ ಬರುತ್ತಲೇ ನೋಡುವ ನೋಟದ ಭಾವ, ನಿಮ್ಮ ಬೇಕು ಬೇಡಗಳನ್ನು ಗಮನಿಸುವುದರಲ್ಲಿ ಇರುವ ತೃಪ್ತಿ, ಒಂದೊಂದು ಕ್ಷಣವೂ ಹೊಸತನ ಹರುಷದಿಂದ ಕೂಡಿರುತ್ತದೆ. ಅಷ್ಟೇನಾ? ಬೇರೇನಿಲ್ವಾ? ಖಾಸಗಿಯಾಗಿ ಹೇಳುವುದೇನಿಲ್ವಾ? ಕೆನ್ನೆಯ ಹೊಳಪನ್ನು ಕಣ್ಣಲ್ಲಿ ಸವರುತ್ತಾ ತೋಳಲ್ಲಿ ಬಳಸಿಯೇ ಕೇಳಿದ್ದ ಚಂದನ. ಹೀಗೆ ನಿಮ್ಮ ಸನಿಹದಲ್ಲಿ, ನಿಮ್ಮ ತೋಳಿನ ಆಸರೆಯಲ್ಲಿ ಇದ್ದಾಗ ಪ್ರಪಂಚವನ್ನೇ ಮರೆತು ಬಿಡ್ತೀನಿ. ನನ್ನ ಪ್ರಪಂಚ ನೀವು. ನಿಮಗಾಗಿ ಬದುಕಬೇಕು. ನಿಮ್ಮೆಲ್ಲ ಕನಸು ಆಸೆಗಳಿಗೆ ಸ್ಫೂರ್ತಿಯಾಗಿರ್ಬೇಕು ಎನಿಸ್ತದೆ. ಇಷ್ಟು ದಿನ ಬದುಕಬೇಕು ಬದುಕ್ತಿದ್ದೆ. ನೀನು ಬಂದ ಮೇಲೆ ಜೀವನ ಉತ್ಸಾಹ ಮೂಡಿತು. ನಿನ್ನ ಸನಿಹದಲ್ಲಿಯೇ ಎಂದೂ ಕಾಣದ ಸುಖ, ಸಂತೋಷ, ಸಂತೃಪ್ತಿ, ವಿಸ್ಮಯದ ಲೋಕವನ್ನು ನೋಡಿದ್ದು. ಹೇಳುತ್ತಾ ಅವಳ ತುಟಿಗಳಿಗೆ ಮೃದುವಾಗಿ ಚುಂಬಿಸುತ್ತಾ ಮುಂದುವರೆದವನು. ಕೊರಳ ಹೊನಪಿನಲ್ಲಿ ಮುಖ ಹುದುಗಿಸಿದವನಿಗೆ ದನಿದು ಬಂದು ಮಡಿಲು ಸೇರಿದಂತ ಅನುಭವ. ಬೆಸೆದಿದ್ದ ಕೈಗೆ ಹನಿಗಳ ಸ್ಪರ್ಶವಾದಾಗ ಯಾಕೆ ಹೆದರ್ತೀಯಾ? ಏನಾಗ್ತಿದೆ? ಸಂಕೋಚ, ನಾಚಿಕೆ ಏನೇ ಆದ್ರೂ ಹೇಳಿಕೊ, ನನ್ನ ಬಳಿ ತಾನೆ ಎಂದಿದ್ದ. ಹಾಗೇನೂ ಇಲ್ಲ. ಕ್ಷಣಗಳು ಕಳೆಯುತ್ತಲೇ ಯಾಕೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಮನಸ್ಸು ಬೇಕು ಬೇಡ ಎರಡರ ನಡುವೆ ನಿಲ್ಲುತ್ತಿದೆ. ಮೊದಲು ಇದೆಲ್ಲ ಸಹಜ ಹೇಳಿದವನು ಅತಿಕ್ರಮಿಸಲು ಹೋಗಲಿಲ್ಲ. ಅಂದು ಬೆಳಿಗ್ಗೆ ಕೂಡ ಸೂರ್ಯ ನಮಸ್ಕಾರಕ್ಕೆ ಬಂದ ಗೌತಮ್ಗೆ ಅದೇ ದೃಶ್ಯವೇ. ತುಳಸಿ ಕಟ್ಟೆ ಸುತ್ತಲೇ ಬಂದು ನಿಂತ ಗೌತಮನ್ನು ನೋಡಿ ಕಿರುನಗು ಬೀರಿದಳು. ಅವನ ನೋಡುತ್ತಾ ಕನ್ಫ್ಯೂಸ್ ಆಗಿ
3 ಸುತ್ತಿಗಿಂತ ಹೆಚ್ಚು ಸುತ್ತಲು ಶುರು ಮಾಡಿದಾಗ ಬಳಿಗೆ ಬಂದವನು, ನಾಲಾಯಕ್, ಸುತ್ತಿದ್ದು ಸಾಕು. ಹೀಗೆ ಕಟ್ಟೆ ಸುತ್ತಿ ಸುತ್ತಿ ನಾನಿನ್ನ ಹಿಂದೆ ಸುತ್ತು ಹಾಗೆ ಮಾಡಿಬಿಟ್ಟೆ. ಬೇಗ ಪೂಜೆ ಮುಗಿಸಿ ಕಾಫಿ ತಕೊಂಡು ರೂಮಿಗೆ ಬಾ ಹೇಳಿದಾಗ ಮೊದಲು ನಕ್ಕರು, ನಂತರ ತಲೆ ಆಡಿಸಿದಳು. ಏನಿದರ ಅರ್ಥ? ರೂಮ್ಗೆ ಬರಲ್ವಾ ಕೇಳಿದ. ಅತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದಾರೆ, ಅಲ್ಲಿಗೆ ಬಂದ್ರೆ. ಮಾತು ಅಷ್ಟಕ್ಕೆ ನಿಲ್ಲಿಸಿ ನೆಲ ನೋಡುತ್ತಾ ನಿಂತಳು. ಇತ್ತ ಚಿನ್ನಯ್ಯನ ಕೈಯಲ್ಲಿ ಕಳಿಸ್ತಾಳೆ ಕಾಫಿ ಎಂದುಕೊಂಡವನು, ನೀನು ಬಂದಂತೆ ಹೊರಗೆ ಕಳಿಸ್ತೇನೆ, ಸುಮ್ಮನೆ ತಕೊಂಡ್ ಬಾ ಹೇಳಿ ಅಲ್ಲೇ ಇದ್ದ ಪ್ರಕೃತಿಯ ಮುದ್ದಿಸಿ ನಡೆದ. ಕಾಫಿ ಹೇಳಿ ಮಂಚದ ಕಡೆ ಬರದೆ ಅಲ್ಲೇ ಸೋಫಾ ಮುಂದೆ ಇದ್ದ ಟೀಪಾಯ್ ಮೇಲೆ ಕಪ್ಪು ಇಟ್ಟು ನಿಂತವಳ ನೋಡಿ ಕಿರು ನಕ್ಕಿದ್ದ. ರಾತ್ರಿಯ ತೀರ ಸನಿಹ ನೆನಪಾಗಿ ಕೆನ್ನೆಯಲ್ಲಿ ಕೆಂಪು ಮೂಡಿದಾಗ ನೋಟ ತಗ್ಗಿಸಿದಳು. ಹೊರಡಲು ನೋಡಿದವಳ ಹೆಜ್ಜೆಗಳು ತಡೆದಿದ್ದವು. ಬಂದು ಕೈ ಹಿಡಿದಿದ್ದ ಗೌತಮ್, ವಿಧೇಯ ವಿದ್ಯಾರ್ಥಿ ಲಕ್ಷಣವಲ್ಲ ಹೀಗೆ ಬಂದು ಪರ್ಮಿಷನ್ ಕೇಳದೆ ಹೋಗುವುದು ಎಂದಿದ್ದ. ನೀ ಪರ್ಮಿಷನ್ ಕೊಡಲ್ವಾ? ಹೊರಗೆ ಬಂದಾಗೆ ಕಳಿಸ್ತೇನೆ ಅಂತ ಹೇಳಿದ್ರಿ ಕೇಳಿದಳು. ನಾನು ಮಾತಿನ ಮೇಲೆ ನಿಲ್ಲುತ್ತೇನೆ ಅಂತ ನಿಂಗೆ ಬರೆದು ಕೊಟ್ಟಿದ್ನಾ? ಯಾವ ಮಾತು ನಂಬೇಕು ಯಾವ ಮಾತು ಬಿಡ್ಬೇಕನ್ನೋದು ಗೊತ್ತಾಗಲ್ವಾ? ಮೊದಲ ಬಾರಿ ಹೋಗ್ಲಿ ಎಂದು ಬಿಟ್ಟು ಕಳಿಸ್ತಾ ಇದ್ದೀನಿ. ಅದು ಸರಿ, ಯಾರು ಕರೆದುಕೊಂಡು ಹೋಗ್ತಾ ಇದ್ದಾರೆ? ಅತ್ತೆ. ಅವರೇ ಡ್ರೈವ್ ಮಾಡ್ತಾರಲ್ವಾ? ಸರಿ, ಎಲ್ಲರಿಗೂ ರೆಡಿ ಆಗಲು ಹೇಳು, ನಾನೇ ಕರೆದುಕೊಂಡು ಹೋಗಿ ಬರ್ತೀನಿ. ಸರಿ. ನೋಟ ನೆಲದ ಕಡೆ ಹಾಕಿ ಉತ್ತರಿಸ್ತಿದ್ದವಳ ನೋಡಿ, ರಾತ್ರಿ ನಡುರಾತ್ರಿವರೆಗೂ ಅಷ್ಟು ಮಾತನಾಡಿದ್ದೀನಿ, ಆದರೆ ಇಷ್ಟು ಸಂಕೋಚ ಎನಿಸಿದಾಗ ಅದೇ ಅವಳಿಗೆ ಆಭರಣ ಎನಿಸಿತು. ಹೋಗು, ಎಲ್ಲರಿಗೂ ಹೇಳು, ನೀನು ಬಂದು ರೆಡಿ ಆಗು. ಬೇಕಾದ್ರೆ ಆ ಫ್ಯಾನ್ಸಿ ಡ್ರೆಸ್ ಹಾಕು, ಮೊನ್ನೆ ಕೊಡಿಸಿದ್ದಿದೆಯಲ್ಲ, ಸ್ನಾನ ಮಾಡಿ ಬರ್ತೀನಿ ಎಂದಾಗ ಅವನತ್ತ ನೋಡದೆ ತಲೆಯಾಡಿಸಿ ನಡೆದಿದ್ದಳು. ಚಂದನ ಹೊರಗೆ ಬಂದು ಹೇಳುತ್ತಲೇ, ಪಾವನಿ, ಎಲ್ಲರದು ಸ್ನಾನ ಆಗಿದೆ, ನಾನೊಬ್ಬಳೇ ಇರೋದು ಹೇಳಿ ಮಗುವನ್ನು ರಮೇಶ್ ಕೈಗೆ ಕೊಟ್ಟು ನಡೆದಿದ್ದಳು. ಚಂದನ, ಅತ್ತೆ, ಅವರು ರೇಷ್ಮೆ ಲಂಗ ಧಾವಣಿ ಹಾಕಿಕೊಳ್ಳಲು ಹೇಳಿದ್ದಾರೆ, ಹಾಕಿಕೊಳ್ಳ ಕೇಳಿದ್ಲು. ಸೊಸೆಯನ್ನು ನೋಡುತ್ತಾ, ನಿನ್ನ ಅವನ ಇಷ್ಟವೇ ನಮಗೆ ಮುಖ್ಯ, ನೀವಿಬ್ಬರು ಸಂತೋಷವಾಗಿದ್ರೆ ಸಾಕು. ಇನ್ನ ಬಟ್ಟೆ ಹಾಕ್ಬೇಡ ಹೀಗೆ ಬೇಡ ಎಂದು ಹೇಳುವ ಅತ್ತೆ ನಾನಲ್ಲ. ನಿನ್ನಿಷ್ಟದ ಪ್ರಕಾರ ಇರು, ನನ್ನ ಅಭ್ಯಂತರವಿಲ್ಲ. ಹೋಗು, ರೆಡಿ ಆಗು, ಪೂಜೆ ಬುಟ್ಟಿ ಜೋಡಿಸಿಕೊಳ್ಳುತ್ತೇನೆ ಎಂದಿದ್ದರು. ಬಾಗಿಲ ಸದ್ದಿಗೆ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತಿದ್ದ ಚಂದನ ತಿರುಗಿ ನೋಡಿದಳು. ದೊಡ್ಡ ಟವೆಲ್ ಸುತ್ತಿ ನಿಂತಿದ್ದ ತನ್ನ ಗಂಡನನ್ನು ಮೊದಲ ಬಾರಿ ಹಾಗೆ ನೋಡುತ್ತಲೇ ಹೇಳದೆ ಕೇಳದೆ ಅವಳ ಕೈಗಳು ಅವಳ ಮುಖವ ಮರೆಮಾಚಿದವು. ಅವಳ ನಡಿಗೆ ಕಿರುನಗು ಸೂಸಿ ಬಳಿ ಬಂದವನು ಕಿವಿಯ ಬಳಿ, ನೀನ್ ನೋಡದೆ ಯಾರು ನೋಡ್ತಾರೆ ಕೇಳಿದ್ದ. ಬಟ್ಟೆ ತೊಟ್ಟಿ ಬರ್ಬೇಕು ತಾನೆ, ಮೊದಲಾಗಿದ್ರೆ ಒಂದು ರೀತಿ, ಈಗ ನಾನು ಈ ರೂಮಿನಲ್ಲಿ ಇರ್ತೀನಿ ಅಲ್ವಾ? ಹೌದು, ಗೊತ್ತಿರ್ಲಿಲ್ಲ. ಹೇಗೆ ಕಾಣಿಸ್ತಾ ಇದ್ದೀನಿ? ಹೀಗೆ ಮುಖ ಮುಚ್ಚಿಕೊಂಡು ನಿಂತು ಕೇಳಿದ್ರೆ ಏನ್ ನೋಡಿ ಹೇಳಿ ಹೇಳುತ್ತಲೇ ಸೆರಗಿನ ಮರೆಯಲ್ಲಿ ಇಣುಕುತ್ತಿದ್ದ ನಡು ಸವರಿದಾಗ ಕೈ ತೆರೆದವಳು ನೋಟ ಎದುರಿಸಲಾರದೆ ಹೊರಗೆ ಓಡಿದಳು. ಮುಖದ ತುಂಬ ಕೆಂಪು ಮೆತ್ತಿಕೊಂಡು ಬಂದ ಸೊಸೆಯನ್ನು ನೋಡಿ, ಇಬ್ಬರ ಬದುಕು ನೆಮ್ಮದಿ ಸಂತೋಷದಿಂದ ತುಂಬಿರಲಿ ಎಂದುಕೊಳ್ಳುತ್ತಿದ್ದಂತೆ ಇಂದ್ರಾಣಿ ಅವರ ಮೊಬೈಲ್ ಸದ್ದು ಮಾಡಿದ್ದು. ಯಾರದು ಈ ನಂಬರ್ ಹೇಳಿಕೊಂಡೇ ಕರೆ ಸ್ವೀಕರಿಸಿ ಹಲೋ ಎಂದಿದ್ದರು. ಅತ್ತ ಕಡೆಯಿಂದ ಯಾವ ಧ್ವನಿಯೂ ಕೇಳದಿದ್ದಾಗ ಯಾರು ಹೇಳಿ ಎಂದಿದ್ದರು. ಶೇಖರ್ ಅವರು. ಹೇಗಿದ್ಯಾ ಇಂದ್ರಾಣಿ, ನಿನ್ ಜೊತೆ ಸ್ವಲ್ಪ ಮಾತನಾಡಬೇಕಾಗಿತ್ತು ಎಂದಿದ್ದರು. ಇಂದ್ರಾಣಿ ಅವರಿಗೆ ನಂಬಲಾಗಲಿಲ್ಲ. ತನ್ನ ಅಣ್ಣ ತನಗೆ ಕರೆ ಮಾಡಿರುವ ಬಗ್ಗೆ. ಅಣ್ಣ, ನೀನು ನನಗೆ ಫೋನ್ ಮಾಡಿದ್ಯಾ? ನನಗೆ ಈಗಲೂ ನಿಜ ಎನಿಸುತ್ತಿಲ್ಲ, ಯಾಕೋ ಗಾಬರಿ ಆಗ್ತಿದೆ. ವಿಷಯ ಏನು ಹೇಳು, ಅಪ್ಪಾಜಿ ಅಮ್ಮ ಹೇಗಿದ್ದಾರೆ ಹೇಳಿದ್ದರು. ಗಾಬರಿ ಆಗುವಂಥದ್ದು ಏನೂ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ನಿನ್ನಿಂದ ಒಂದು ಸಹಾಯವಾಗಬೇಕಾಗಿತ್ತು, ನಿನ್ನ ನೇರವಾಗಿ ಭೇಟಿಯಾಗಬೇಕಾಗಿತ್ತಲ್ವಾ ಕೇಳಿದ್ದರು. ಇಂದ್ರಾಣಿ ಅವರು ಆ ದಿನಗಳಲ್ಲಿ ನಡೆದ ಮಾತುಕತೆ, ಅತ್ತಿಗೆ ತನ್ನನ್ನು ಕೀಳಾಗಿ ಕಂಡು ತಿರಸ್ಕರಿಸಿದ ರೀತಿ ನೆನಪಿಸಿಕೊಂಡವರು. ನೀನು ನನ್ನ ಭೇಟಿ ಮಾಡಿ ಮಾತನಾಡುವುದು ಅತ್ತಿಗೆಯವರ ಅಂತಸ್ತಿಗೆ ಕುಂದು ಬರುವುದಿಲ್ಲ ಎಂದು ತಿಳಿದರೆ ನನ್ನ ಅಭ್ಯಂತರವಿಲ್ಲ.
ನಾಳೆ ಬಂದು ಭೇಟಿ ಮಾಡಿ. ನಾನು ನನ್ನ ಮಗನ ಜೊತೆ ಇದ್ದೇನೆ. ವಿಳಾಸ ತಿಳಿದಿರ್ಬೇಕಲ್ವಾ ಎಂದಿದ್ದರು. ಯಾರಿಗೆ ಗೊತ್ತಿಲ್ಲ. ಗೌತಮ್ ವರ್ಮನ ಮನೆ ವಿಳಾಸ. ನಾಳೆ 11ರ ಸಮಯಕ್ಕೆ ಬರ್ತೀನಿ ಎಂದಿದ್ದರು. ಯಾಕಾಗಿರ್ಬೋದು? ಇಂದ್ರಾಣಿ ಯೋಚನೆಗೆ ಬಿದ್ದಿದ್ದರು. ಅಂದು ಹೋಗಿದ್ದ ಶಿವಪಾರ್ವತಿಯ ದೇವಸ್ಥಾನವೇ. ಚಂದನಗೆ ಅಂದು ಗೌತಮ್ ಕುಂಕುಮ ಇಟ್ಟ ಕ್ಷಣ ನೆನಪಾಗಿ ಅವನ ಕೈ ಹಿಡಿದಿದ್ದಳು. ಅವನಿಗೂ ಆ ದಿನ ನೆನಪಾಗಿತ್ತು. ಅಡೆತಡೆಗಳ ನಡುವೆ ಅವಳು ತನಗೆ ಸಿಕ್ಕ ಬಗ್ಗೆ, ಅವಳ ಪ್ರಾಣ ಉಳಿದುದನ್ನು ನೆನೆದು ಮನದಲ್ಲಿ ಮೊದಲ ಬಾರಿ ಭಯ ಭಕ್ತಿ ಆವರಿಸಿದಾಗ ಬದುಕು ಗುರಿ ಅರ್ಥ ಎಲ್ಲ ಅವಳೇ. ಅವಳು ತನ್ನ ಜೀವನದಲ್ಲಿ ಶಾಶ್ವತವಾಗಿ ಇರಲಿ ಎಂದು ನೆನೆದು ಶ್ರದ್ಧೆಯಿಂದ ಕೈಮುಗಿದಿದ್ದ. ಅವನ ಈ ರೀತಿ ಎಲ್ಲರಿಗೂ ಅಚ್ಚರಿ ಎನಿಸಿತು. ಮಹೇಂದ್ರ ಅವರು ಮೊದಲು ಬದುಕಿಗೆ, ಜೀವಕ್ಕೆ ಬೆಲೆ ಕೊಡುತ್ತಿರಲಿಲ್ಲ. ಬೆಲೆ ಕೊಡಲು ಶುರುವಾದ್ಮೇಲೆ ಭಯ ಸಹಜ. ಎಲ್ಲಿ ಕಳೆದುಕೊಂಡು ಬಿಡುವೆನೋ ಎಂದು. ಈ ಬದಲಾವಣೆ ಒಳ್ಳೆಯದೇ. ಅಂತೂ ಇವನ ಬದುಕು ಸರಿ ಹೋಯಿತು. ನನ್ನ ಮೊರೆ ದೇವರಿಗೆ ತಲುಪಿತಲ್ಲ ಹೇಳಿಕೊಂಡು ಮನಸ್ಸಿನಿಂದ ಕೈಮುಗಿದವರು ಇನ್ನು ನನಗೆ ಸಾವಿನ ಭಯವಿಲ್ಲ ಎಂದುಕೊಂಡಿದ್ದರು. ಪೂಜೆ ಹಾಗೂ ಅರ್ಚನೆ ಎಲ್ಲ ಮುಗಿದಿತ್ತು. ಪಾವನಿ ಪ್ರದಕ್ಷಿಣೆ ಹಾಕಿ ನೆಲಕ್ಕೆ ಬಾಗಿ ನಮಸ್ಕರಿಸುವಾಗ ಹಾದಿಯನ್ನು ಗೌತಮ್ ತಾನೇ ಎತ್ತಿಕೊಂಡಿದ್ದ. ಮಗ, ಸೊಸೆ, ಮಗನ ಕೈಯಲ್ಲಿ ಮಗುವನ್ನು ನೋಡಿದ ಇಂದ್ರಾಣಿಯವರು, ಗೌತಮ್, ಮುಂದಿನ ವರ್ಷ ನಿನ್ನ ಮಗುವನ್ನು ಎತ್ತಿಕೊಂಡು ದೇವಸ್ಥಾನಕ್ಕೆ ಬರಬೇಕು. ದೇವರಲ್ಲಿ ಹಾಗೆ ಬೇಡಿಕೊಳ್ಳಿ ಎಂದಿದ್ದರು. ದಂಪತಿಗಳಿಬ್ಬರ ಒಬ್ಬರ ನೋಟ ಬೆರೆತಾಗ ಸುಂದರ ಸನ್ನಿವೇಶ ಕಣ್ಮುಂದೆ ಮೂಡಿತು. ಅಂದು ಯಾರೋ ಪ್ರಸಾದ ವಿನಿಯೋಗಿಸುವ ಹರಕೆ ಕಟ್ಟಿಕೊಂಡಿದ್ದ ಕಾರಣ ಪುಳಿಯೋಗರೆ, ಸಿಹಿ ಪೊಂಗಲ್ ನೀಡಲಾಗಿತ್ತು. ತುಂಬು ಕುಟುಂಬ ಒಂದೆಡೆ ಕುಳಿತು ಸವಿದಿದ್ದರು. ಮೊದಲೆಲ್ಲ ಚಿಕ್ಕ ಹುಡುಗನಲ್ಲಿ ತಾನು ತಾತ ಬಂದು ಒಂದೆಡೆ ಕೂರುತ್ತಿದ್ದದು. ಆ ಸಮಯದಲ್ಲಿ ಈ ರೀತಿ ತುಂಬಿದ ಕುಟುಂಬ ನೋಡಿ ಸಂಕಟ ಪಡುತ್ತಿದ್ದದ್ದು ನೆನಪಾದಾಗ ಎಲ್ಲಾ ಮರೆತು ಮುಂದಿನ ಭವಿಷ್ಯದ ಬಗ್ಗೆ ಮಾತ್ರ ಕನಸು ಕಾಣಬೇಕು. ಹಿಂದೆ ತಿರುಗಿ ನೋಡಿದ್ರೆ ಕಹಿ ನೆನಪುಗಳೇ ಹೇಳಿಕೊಂಡವನು. ತನ್ನ ಮನದ ಮೊದಲ ಬಾರಿ ಬದಲಾಗುವ ಹಾದಿ ತುಳಿದ ಕ್ಷಣ ನೆನಪಾದಾಗ ಅಲ್ಲೇ ಇದ್ದ ಚಂದನಳ ಕೈ ಹಿಡಿದಿದ್ದ. ಮನೆಗೆ ಬರುತ್ತಲೇ, ರಮೇಶ್, ಪೂಜೆ ತುಂಬಾ ಚೆನ್ನಾಗಾಯ್ತು. ಅಲ್ಲಿ ತಿಂದ ಪ್ರಸಾದವೇ ಹೊಟ್ಟೆ ತುಂಬಿದೆ. ನನಗೇನು ಬೇಡ, ಹೊರಡುತ್ತೇನೆ ಎಂದಿದ್ದ. ಗೌತಮ್, ರಮೇಶ್, ಒಂದ್ ನಿಮಿಷ ಕೂತ್ಕೊ ಬರ್ತೀನಿ ಹೇಳಿ ರೂಮಿಗೆ ಹೋಗಿ ಒಂದು ಲಕ್ಕೌಟೆ ಹಿಡಿದು ಬಂದವನೇ. ಪಾವನಿ ತಗೋ ಎಂದಿದ್ದ. ಏನನ್ನ ಇದು ಕೇಳಿದಳು ಅದನ್ನು ನೋಡುತ್ತಾ. ಗೌತಮ್, ಪ್ರಶ್ನೆ ಕೇಳುವ ಅವಶ್ಯಕತೆ ಇದೆಯಾ ನಿಂಗೆ? ಏನಾದ್ರೂ ಕೊಡುವ ಹಕ್ಕಿದೆ ನನಗೆ ಎಂದಿದ್ದ. ರಮೇಶ್, ಸರಿ, ಏನದು ಎಂದು ಬಾಯಿ ಬಿಟ್ಟು ಹೇಳು ಎಂದಾಗ, ಇಲ್ಲಿಂದ 2 ಬೀದಿಗಳ ನಂತರದ ರಸ್ತೆಯಲ್ಲಿ ಪಾವನ ಹೆಸರಿಗೆ ಒಂದು ಡ್ಯೂಪ್ಲೆಕ್ಸ್ ಮನೆ ಕೊಂಡುಕೊಂಡಿದ್ದೇನೆ. ನಮ್ಮ ಕಂಪನಿ ಕಡೆಯಿಂದನೇ ಕಟ್ಟಿ ಕೊಟ್ಟಿರೋದು. ಪರಿಚಯವಿರುವ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಸೇರಿತ್ತು. ಅವರು ಇದ್ದಕ್ಕಿದ್ದಾಗೆ ಮಗನ ಬಳಿ ವಿದೇಶದಲ್ಲಿ ನೆಲೆಸಲು ತೀರ್ಮಾನಿಸಿ ಕೊಂಡುಕೊಳ್ಳುವವರಿದ್ದರೆ ನೋಡಿ ಎಂದಾಗ ಪಾವನಿಗೆ ಯಾಕೆ ಕೊಡಿಸಬಾರದು ಎನಿಸಿತು. ಮೊದಲಿನಿಂದ ಅಂತ ಒಂದು ಅನಿಸಿಕೆ ಇತ್ತು. ಈಗ ನೀವಿರುವ ಮನೆ ತುಂಬಾ ದೂರ. ಈ ಮನೆ ಆದ್ರೆ 2 ಬೀದಿ ದಾಟುತ್ತಲೇ ಮೊದಲ ಮನೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದೆ. ಮಕ್ಕಳು ಆಡಿಕೊಳ್ಳಲು ಜಾಗ ಇದೆ. ನಾನು ಕೂಡ ಅದೇ ರಸ್ತೆಯಲ್ಲಿ ಓಡಾಡುವುದರಿಂದ ಬೇಕಾದಾಗ ಮನೆಗೆ ಬಂದು ಮಕ್ಕಳನ್ನು ನೋಡಿ ಹೋಗ್ಬೋದು ಎಂದಿದ್ದ. ರಮೇಶ್ ಮುಖದಲ್ಲಿ ಸ್ವಲ್ಪ ಬಿಗು ಮೂಡಿತು. ಏನಿದು ಗೌತಮ್, ಸ್ನೇಹ, ಪ್ರೀತಿ, ವಿಶ್ವಾಸ ಎಲ್ಲ ಚಂದ. ಅದನ್ನು ಈ ರೀತಿ ಹಣದಲ್ಲಿ ತೂಗಿಸುವುದು ಬೇಡ ಎಂದಿದ್ದ. ಅವನಿಗಿಂತ ಗಂಭೀರ ಧ್ವನಿಯಲ್ಲಿ ಮಾತನಾಡಿದ ಗೌತಮ್, ಒಂದು ವೇಳೆ ಪಾವನಿಯ ನಿಜವಾದ ಅಣ್ಣ ಇದ್ದು ತನ್ನ ತಂಗಿಗಿಂತ ಉಡುಗೊರೆ ತವರಿನ ಕಡೆಯಿಂದ ಕೊಡುತ್ತಿದ್ದಾನೆ ಎಂದು ಕೊಡುತ್ತಿದ್ದರೆ ಬೇಡ ಎಂದು ಹೇಳುತ್ತಿದ್ದೆಯಾ? ನಿಜ ಹೇಳು ಎಂದಾಗ ರಮೇಶ್ ತಲೆ ತಗ್ಗಿಸಿದ. ಅದಾಗಲ್ಲ ಕಣೋ ಎನ್ನುತ್ತಿದ್ದಂತೆ. ಗೌತಮ್, ನೋಡು ರಮೇಶ್, ನೀನು ನನ್ನ ಸ್ನೇಹಿತ ನಿಜ. ಆದ್ರೆ ನಾನು ಮನಸ್ಸಿನಿಂದ ಪಾವನಿಯನ್ನು ತಂಗಿ ಎಂದು ಒಪ್ಪಿಕೊಂಡಾಗಿದೆ. ಈ ಮನೆ ಮೇಲೆ ನನಗಿರುವ ಅಧಿಕಾರ ಅವಳಿಗೂ ಇದೆ. ನಿನ್ನನ್ನು ಭಾವ ಹಾಗೂ ಆ ಮಕ್ಕಳನ್ನು ನನ್ನ ತಂಗಿಯ ಮಕ್ಕಳೆಂದು ಹಕ್ಕಿನಿಂದ ನಿಮ್ಮೇಲೆ ನನ್ನ ನಿರ್ಧಾರ ಹೇರುವ ಅಧಿಕಾರ ಇದೆ. ಸುಮ್ಮನೆ ಬೇಡದೆಲ್ಲ ಯೋಚಿಸ್ಬೇಡ. ನನ್ನ ನಿನ್ನ ಬಳಿ ಅಂತ ಸ್ವಾಭಿಮಾನ ಯಾಕೆ?
ನನಗೆ ಏನಾದರೂ ಬೇಕು ಎನಿಸಿದರೆ ನಿನ್ನ ಬಳಿ ಮುಚ್ಚುಮರೆಯಿಲ್ಲದೆ ಕೇಳುತ್ತೇನೆ. ನೀನು ಅಷ್ಟೇ ಹಾಗೆ ನಡೆದುಕೋ. ಪಾವನಿ ಈ ಮನೆ ಮಗಳು. ನೀನು ಈ ಮನೆ ಅಳಿಯ ಅನ್ನೋದು ನೆನಪಿರ್ಲಿ. ನಾನು ಪದೇ ಪದೇ ಇದನ್ನು ಹೇಳಿ ನೆನಪಿಸುವುದಿಲ್ಲ. ಒಬ್ಬ ತಂಗಿಗೆ ಅಣ್ಣನಾಗಿ ಹೇಗೆ ನಡೆದುಕೊಳ್ಳಬೇಕು ಹಾಗೆ ನಡೆದುಕೊಳ್ಳುತ್ತೇನೆ. ತನ್ನಿಷ್ಟ ಬಂದಾಗ ನನಗೆ ಬೇಕಾದದನ್ನು ಕೊಡಿಸ್ತೇನೆ. ನಿನಗೆ ಕೇಳುವ ಅಧಿಕಾರ ಇಲ್ಲ. ಹಾಗೆ ನೀನು ಕೇಳಿದ್ರೆ ನಮ್ಮ ಈ ಸಂಬಂಧಕ್ಕೆ ಅರ್ಥವೇ ಇಲ್ಲ ಎಂದವನ ಧ್ವನಿ ಕಟ್ಟಿದಂತಾಗಿತ್ತು. ಕೆಲ ಕ್ಷಣ ಸುಮ್ಮನಿದ್ದವನು ನಂತರ, ಪ್ಲೀಸ್ ಕಣೋ, ನನ್ನಿಂದ ನನ್ನ ತಂಗಿಯನ್ನು, ಅವಳ ಮಕ್ಕಳನ್ನು, ಸಿಕ್ಕಿರೋ ಒಂದು ಕುಟುಂಬದ ವಾತ್ಸಲ್ಯ ಪ್ರೀತಿಯನ್ನು ದೂರ ಮಾಡಬೇಡ ಎಂದವನ ಕೈ ಹಿಡಿದು ಕೇಳಿಕೊಂಡಿದ್ದ. ಗೌತಮ್ನನ್ನು ಹಾಗೆ ಎಂದು ನೋಡದ ಚಂದನ ಕಣ್ಣು ತುಂಬಿದರೆ ಪಾವನಿ ಓಡಿ ಬಂದು ಅಳುತ್ತಾ ಅವನ ತೆಕ್ಕೆಗೆ ಬಿದ್ದಿದ್ದಳು. ಅವಳ ತಲೆ ನೆವರಿಸಿದ ಗೌತಮ್, ನೀನು ನನ್ನನ್ನು ಹಾಗೆ ದೂರದವನೆಂದು ನೋಡ್ತೀಯ ಇವನಂತೆ ಕೇಳಿದ್ದ. ಪಾವನಿ, ಇಲ್ಲ ಅಣ್ಣ, ನನಗೆ ನೀನು, ನಿನ್ನ ಪ್ರೀತಿ ವಾತ್ಸಲ್ಯ ಎಲ್ಲ ಬೇಕು. ಇದು ನನ್ನ ತವರು. ಗಂಡ, ಪ್ರೀತಿ, ಮಕ್ಕಳು ಎಲ್ಲ ಇದ್ದರು ನೀನಿಲ್ಲದೆ ಹೇಗಿರ್ಲಿ? ಜೀವನ ಅಪೂರ್ಣ ಎನಿಸಿಬಿಡುತ್ತದೆ. ಹೆಣ್ಣು ಮಕ್ಕಳಿಗೆ ಗಂಡನ ಪ್ರೀತಿಯ ಜೊತೆಗೆ ಅಣ್ಣನ ಧೈರ್ಯವೂ ಬೇಕು. ಆಗಲೇ ಅಲ್ವಾ ನೆಮ್ಮದಿ ಎಂದವಳು ರಮೇಶ್ ಕಡೆ ನೋಡಿದ್ದಳು. ಅವನಲ್ಲೂ ಅವರಿಬ್ಬರನ್ನು ಹಾಗೆ ನೋಡಿ ಸಣ್ಣ ಬಿಕ್ಕಳಿಕೆ. ಗೌತಮ್ ಬಳಿ ಬಂದವನು ಅವನ ಭುಜಕ್ಕೆ ಹೊರಗಿದ್ದ. ಗೌತಮ್ ಅವರಿಬ್ಬರನ್ನು ಬಳಸಿ, ನೀವಿಲ್ಲದೆ ನನ್ನ ಕುಟುಂಬ ಪರಿಪೂರ್ಣವಾಗುವುದಿಲ್ಲ ಎಂದಿದ್ದ. ಬಂದ ಇಂದ್ರಾಣಿ ಅವರು ರಮೇಶ್ ಕೈ ಹಿಡಿದು, ಪಾವನಿಯನ್ನು ನನ್ನ ಮಗಳು ಎಂದುಕೊಂಡ ಮೇಲೆ ನಿನ್ನನ್ನು ಮನಸ್ಸಿನಿಂದ ಅಳಿಯ ಎಂದುಕೊಂಡಿದ್ದೇನೆ. ಎಂಥ ಸಂಕೋಚ ಏನು? ನೀನು ಕೂಡ ನನ್ನ ಇನ್ನೊಬ್ಬ ಮಗ ಇದ್ದಂತೆ. ಇದು ನಿನ್ನ ಮನೆ, ಬಂದು ಹೋಗಿ ಮಾಡು. ಸಂಬಂಧ ಹೀಗೆ ಉಳಿದುಕೊಂಡು ಹೋಗಲಿ ಎಂದಿದ್ದರು. ಚಂದನ ಬಳಿ ಬಂದು, ಅತ್ತಿಗೆ, ಮನೆ ಇಲ್ಲಿ ಹತ್ತಿರದಲ್ಲೇ ಇದ್ದರೆ ನನಗೂ ಸಂತೋಷ ಎಂದರೆ ಮಹೇಂದ್ರ ಅವರು ಕಣ್ಣಂಚನ್ನು ತಮ್ಮ ಧೋತಿಯಿಂದ ಒತ್ತುತ್ತಾ, ನಿಮ್ಮೆಲ್ಲರ ನಡುವೆ ಈ ಬಾಂಧವ್ಯ ಹೀಗೆ ಚಿರವಾಗಿ ಇರಲಿ. ರಮೇಶ್, ನೀನು ಅವರಿಬ್ಬರ ನಡುವೆ ಹೋಗ್ಬೇಡ. ನನಗೂ ವಯಸ್ಸಾಯಿತು. ಮಕ್ಕಳನ್ನು ನೋಡ್ಬೇಕೆಂದ್ರೆ ಅಷ್ಟು ದೂರ ಬರಲಾಗುವುದಿಲ್ಲ. ಇಲ್ಲಿಯವರೆಗೂ ಎಂದರೆ ಹೇಗೋ ನಡೆದುಕೊಂಡು ಬಂದು ಬಿಡುತ್ತೇನೆ ಎಂದರೆ, ಚಿನ್ನಯ್ಯ ಮತ್ತೆ ಅವನ ಪತ್ನಿ, ಕೊನೆವರೆಗೂ ನೀವೆಲ್ಲ ಹೀಗೆ ಇರಬೇಕು. ಈ ಮನೆ ಮಗಳು ಪಾವನಿಯಮ್ಮ ಎಂದಿದ್ದರು. ಇಂದ್ರಾಣಿ ಅವರು, ಗೌತಮ್, ಪಾವನಿಯನ್ನು ಕಳಿಸಿಕೊಡುವ ದಿನ ಅರಿಶಿನ ಕುಂಕುಮ ತಾಂಬೂಲದ ಜೊತೆಗೆ ಇದನ್ನು ಕೊಡೋಣ. ಒಳ್ಳೆಯ ದಿನ, ಈಗ ತೆಗೆದಿಡು ಎಂದಿದ್ದರು. ಗೌತಮ್ ಚಿನ್ನಯ್ಯನ ಕಡೆ ನೋಡಿ, ನಾಳೆ ಹೋಗಿ ಸ್ವಲ್ಪ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಬಂದು ಬಿಡಿ ಎಂದಿದ್ದ. ಎಲ್ಲರ ಮುಖದಲ್ಲೂ ಅರಿಯದ ತೃಪ್ತಿ, ಏನನ್ನೋ ಪಡೆದುಕೊಂಡಂತ ಪ್ರಸನ್ನತೆ ಮೂಡಿತು. ಚಿನ್ನಯ್ಯ ಒಳಗೆ ಹೋಗಿ ಲಂಚ್ ಬಾಕ್ಸ್ ತಂದು ಕೊಟ್ಟು ತರಕಾರಿ ತಂದು ಬಿಡುತ್ತೇನೆ ಎಂದು ಹೇಳಿ ಹೊರಗೆ ನಡೆದಿದ್ದರು. ರಮೇಶ್, ಹೋಗಿ ಬರ್ತೀನಿ ಗೌತಮ್ ಹೇಳಿ ಎಲ್ಲರಿಗೂ ತಿಳಿಸಿ ಹೊರಗೆ ನಡೆದಿದ್ದ. ಗೌತಮ್ ಸಮಯ ನೋಡಿಕೊಂಡವನು, ನನಗೂ ತಿಂಡಿ ಬೇಡ, ಹೊರಡ್ಬೇಕು, ಮೀಟಿಂಗ್ ಇದೆ ಎಂದಿದ್ದ. ಚಂದನ ಕಾಫಿ ಮಾಡ್ತೀನಿ ಹೇಳಿ ಅಡುಗೆ ಮನೆಗೆ ನಡೆದಿದ್ದಳು. ಪಾವನಿ ಅಳುತ್ತಿದ್ದ ಮಗುವನ್ನು ಸಂಭಾಳಿಸುತ್ತಾ ರೂಮಿಗೆ ನಡೆದಿದ್ದಳು. ನಮ್ಮ ಗೌತಮ್ ಇಷ್ಟು ಬದಲಾಗಿದ್ದಾನೆ, ನಂಬುವುದಕ್ಕೆ ಆಗ್ತಾ ಇಲ್ಲ ಇಂದ್ರಾಣಿ ಹೇಳುತ್ತಾ ಮಹೇಂದ್ರ ಅವರು ಅಲ್ಲೇ ಕುಳಿತಿದ್ದರು. ಗೌತಮ್, ಕಾಫಿ ಬೇಡ, ಸಮಯವಾಗುತ್ತೆ, ಅವಳಿಗೆ ಹೇಳಿ ಬರ್ತೀನಿ ಎನ್ನುತ್ತಾ ಅಡುಗೆ ಮನೆಗೆ ಬಂದವನು ಸೊಂಟಕ್ಕೆ ಸೆರಗು ಸಿಕ್ಕಿಸಿ ನಿಂತ ಭಂಗಿ ಆಕರ್ಷಕ ಎನಿಸಿದಾಗ ಹೊರಗೆ ಹೋಗುವ ಆತುರ ಮರೆತು ಬಳಿ ಬಂದು ಹಿಂದಿನಿಂದ ತಬ್ಬಿದವನು, ದೇವಸ್ಥಾನ ಅನ್ನುವ ಪದ ಹೇಳಿ ಬೆಳಗಿನಿಂದ ಅಷ್ಟು ದೂರ ಇರಿಸಿದ್ಯಾ? ಈಗ ರೂಮಿಗೆ ಬಂದ್ರೆ ಏನಾದ್ರೂ ಗಂಟು ಹೋಗುತ್ತಾ ಕೇಳಿದ್ದ. ಚಂದನ ಗಾಬರಿಯ ಮುಖ ಮಾಡಿ, ಯಾರಾದ್ರೂ ಬಂದು ನೋಡಿದ್ರೆ ಕೇಳಿದ್ಲು. ಗೌತಮ್, ಅವರ ಕರ್ಮ ನನಗೆ ಬೇಕು ಹೇಳಿ ಇಡಿಯಾಗಿ ಬಳಸಿದವನು, ನಿನ್ನ ಇತ್ತೀಚೆಗೆ ಬಿಟ್ಟಿರೋದು ಕಷ್ಟ ಆಗ್ತಿದೆ ಹೇಳುತ್ತಾ ಕೆನ್ನೆಗೆ ಗಾಢವಾಗಿ ಚುಂಬಿಸಿದ. ಬಳಸಿದವಳು, ನನಗೂ ಹಾಗೆ ಅನಿಸ್ತಾ ಇರ್ತದೆ ಹೇಳುತ್ತಾ ಮತ್ತಷ್ಟು ಒತ್ತಾಸೆಯಾಗಿದ್ದಳು. ಮರೆತಿದ್ದ ಬ್ಯಾಗ್ಗಾಗಿ ಅಡುಗೆ ಮನೆಯ ಬಾಗಿಲಿಗೆ ಬಂದು ನಿಂತ ಚಿನ್ನಯ್ಯ ಅವರಿಬ್ಬರನ್ನು ಹಾಗೆ ನೋಡಿ ತಡವರಿಸಿದವನು,
ಅವರಿಗೆ ಕೇಳುವಂತೆ ಮೊದಲು ಬೋರ್ಡ್ ಬರೆದು ಹಾಕಿ ಬಿಡಬೇಕು. ಇದ್ದಾರೆ, ಇಲ್ಲ ಅಂತ ಎಂದು ಹೇಳಿಕೊಂಡು ಹೊರಗೆ ನಡೆದಿದ್ದರು. ಚಂದ್, ಈಗೇನ್ ಮಾಡೋದು? ಹೀಗೆ ನೋಡಿ ಏನಂದುಕೊಂಡ್ರು ಎಂದವಳು ಸಂಕೋಚಗೊಂಡಿದ್ದಳು. ಅವಳನ್ನು ಹಾಗೆ ನೋಡಿದ ಗೌತಮ್ಗೆ ಮತ್ತಷ್ಟು ಆಕರ್ಷಕವಾಗಿ ಕಂಡಿದ್ದಳು. ಕಾಫಿ ಬೇಡ, ರೂಮಿಗೆ ಬಂದು ಕೆಲಸಕ್ಕೆ ಹೋಗುವ ಗಂಡನನ್ನು ಸರಿಯಾಗಿ ಕಳುಹಿಸಿಕೊಡು ಎಂದಿದ್ದ. ಸರಿಯಾಗಿ ಎಂದರೆ ಕೇಳಿದ್ದಳು. ಕತೆಗೆಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಶೇರ್ ಮಾಡಿ. ಕತೆ ಮುಂದುವರಿಯುತ್ತದೆ.